ನಮಸ್ಕಾರ. ರಶ್ಮಿ ಕಿಚನ್ ಕಮಾಲ್ಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಮಿಲೆಟ್ಸನ್ನು ಫೋಕಸ್ ಮಾಡಿ ಉತ್ತಮ ಆರೋಗ್ಯಕ್ಕಾಗಿ ಮಿಲೆಟ್ಸ್ ಫುಡ್ಡುಗಳನ್ನು ಬೇರೆ ಬೇರೆ ವೆರೈಟಿ ತಿಂಡಿ ತಿನಿಸುಗಳನ್ನು ನಾವು ಇಷ್ಟು ದಿನ ಬೇರೆ ಬೇರೆ ವೀಡಿಯೋದಲ್ಲಿ ಪ್ರೆಸೆಂಟ್ ಮಾಡಿದ್ದೀವಿ. ಇವತ್ತು ಕೂಡ ಅಂಥದೇ ಒಂದು ವಿಶಿಷ್ಟವಾದಂತಹ ರೆಸಿಪಿ ಜೊತೆ ನೀವು ಮುಂದಿದ್ದೀವಿ. ಅದು ಸಾವಿ ಅಕ್ಕಿಯಿಂದ ಮಾಡುವಂತಹ ಅಂಬೋಡೆ. ಸಾವಿ ಅಕ್ಕಿಯಿಂದ ಅಂಬೋಡೆ ಮಾಡೋದು ಹೆಂಗೆ ಅಂತ ತೋರಿಸ್ತೇನೆ ನೋಡ್ರಿ. ಒಂದು ಬಟ್ಲ ಸಾವಿ ಅಕ್ಕಿ ತೊಗೊಂಡೇನಿ, ಒಂದು ಬಟ್ಲ ಉದ್ದಿನಬೇಳೆ ತೊಗೊಂಡೇನಿ, ಒಂದು ಚಮಚದಷ್ಟು ಮೆಂತೆಕಾಳು ತೊಗೊಂಡೇನಿ. ಈಗ ಸಾವಿ ಅಕ್ಕಿನ ಸ್ವಚ್ಛಾಗಿ ತೊಳ್ಕೊತೇನೆ. ಉದ್ದಿನಬೇಳೆನೂ ಅದ್ರೊಳಗೆ ಹಾಕೋತೀನಿ. ಅವನು ನೆನೆಯಿಡಬೇಕು. ಮೆಂತೆಕಾಳನ್ನೂ ಅದ್ರಾಗ ಹಾಕೋತೀನಿ. ಒಂದು ಬಟ್ಲ ಕಡಲೆಬೇಳೆನೂ ನೆನೆ ಹಾಕ್ತೀನಿ. ಎಲ್ಲನೂ ಹಾಕಿ 4 ರಿಂದ 5 ಗಂಟೆಗಳ ಕಾಲ ನೆನೆಯಿಡಬೇಕು. ನೋಡ್ರಿ ಇಲ್ಲಿ ಎಷ್ಟು ಚೆಂದಾಗ್ಯಾವು ನೆಂದು. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಒಂದು 4 ಮೆಣಸಿನ್ಕಾಯಿ, ಸ್ಪೂನಷ್ಟು ಜೀರಿಗೆ, ಶುಂಠಿ, ಈ ನೆನೆಸಿಟ್ಟಿದ್ನೆಲ್ಲ ಇದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕೋಬೇಕು. ಇದು ಗಟ್ಟಿಯಾಗಿ ರುಬ್ಬಿದಷ್ಟು ಚಲೋ ಆಗ್ತಾವೆ ಅಂಬೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ. ಸಣ್ಣ ಕಟ್ ಮಾಡಿ ಕೊತ್ತಂಬರಿ ಇಟ್ಕೊಂಡೇನಿ, ಅದನ್ನೂ ಹಾಕ್ಕೋತೀನಿ. ಇದಕ್ಕೆ ಚಂದ ಕಲಿಸ್ಕೊಂಡು ಅಂಬೋಡಿ ಹಿಟ್ಟು ರೆಡಿ ಅದ. ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡೇನಿ. ಈಗ ಅಂಬೋಡಿ ಹಾಕೋಣ. ಎಷ್ಟು ಚಂದ ಬಂದ ನೋಡ್ರಿ ಅಂಬೋಡಿ. ಉಬ್ಬ್ಯಾವು ಚೆಂದಾಗಿ. ಸಂಜೆ ಚಹಾ ಜೋಡಿ ತಿನ್ನಲಿಕ್ಕೆ ಭಾರಿ ಚಲೋ ಅನ್ನಿಸ್ತದೆ. ಗೋಲ್ಡನ್ ಬ್ರೌನ್ ಬರೋ ತನಕ ಕರ್ಕೊಂಡು ತೆಗೆದು ಬಿಡ್ಬೇಕು ಅಂಬೋಡಿನ. ಈಗ ನೋಡ್ರಿ ಎಷ್ಟು ಚಂದ ಆಗ್ಯಾವಂತ ಅನ್ನಿಸ್ತದೆ. ತೆಗಿಲಿಕ್ಕೆ ನೋಡಿ. ನೋಡ್ರಿ ಎಷ್ಟು ಚಂದ ಬಂದದ ಅಂಬೋಡಿ. ನೋಡ್ರಿ ಎಷ್ಟು ಕುರು ಆಗಿದೆ, ಎಷ್ಟು ಮಸ್ತಾಗೈತೆ ನೋಡ್ರಿ. ಕೊಬ್ಬರಿ ಚಟ್ನಿ ಜೋಡಿ ಹಚ್ಕೊಂಡು ತಿಂದ್ರೆ ಮಸ್ತ್ ಇರ್ತದೆ. ಅಥವಾ ಸಾಸ್ ಜೊತೆ ಹಚ್ಕೊಂಡು ತಿಂದರೂ ಭಾರಿ ಮಸ್ತ್ ಇರ್ತದೆ. ಸಾವಿ ಅಕ್ಕಿಯಿಂದ ಅಂಬೋಡೆ ಹೆಂಗೆ ಮಾಡೋದು ಅಂತ ಹೇಳಿ ಇಷ್ಟೊತ್ತವರೆಗೆ ನೋಡಿದ್ರಿ. ಅತ್ಯಂತ ಹೆಚ್ಚು ಡೈಜೆಸ್ಟಿವ್ ಫೈಬರ್ ಮತ್ತು ವಿಟಮಿನ್ಸ್ಗಳನ್ನು ಹೊಂದಿರುವಂತಹ ಮಿಲೆಟ್ಸ್ಗಳು ಆರೋಗ್ಯಕ್ಕೆ ಬಹಳ ಸಹಕಾರಿ. ಆ ಕಾರಣಕ್ಕಾಗಿ ಅವುಗಳ ಬಳಕೆ ಹೆಚ್ಚಾಗಬೇಕು ಅನ್ನುವಂಥ ಉದ್ದೇಶದಿಂದ ಬೇರೆ ಬೇರೆ ರೀತಿಯ ತಿಂಡಿ ತಿನಿಸುಗಳನ್ನು ಅವುಗಳನ್ನು ಬಳಸಿ ಮಾಡುವಂಥ ಪ್ರಯತ್ನವನ್ನು ನಾವು ಈ ನಮ್ಮ ವಿಡಿಯೋ ಮೂಲಕ ಮಾಡ್ತಾ ಬಂದಿದ್ದೀವಿ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ಕುರಿತ ನಮ್ಮದು. ಈ ಹೊಸತನದ ಹುಡುಕಾಟ ಹೀಗೆ ಮುಂದುವರಿಲಿ. ನೀವು ಇದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ನೀವು ಕೂಡ ಈ ರೆಸಿಪಿಗಳನ್ನ ಟ್ರೈ ಮಾಡಿ, ಎಂಜಾಯ್ ಮಾಡಿ. ಉತ್ತಮ ಆರೋಗ್ಯ ನಿಮ್ಮದು ಆಗಲಿ ಅನ್ನುವಂಥ ಹಾರೈಕೆ ನಮ್ಮದು. ಥ್ಯಾಂಕ್ ಯು.
you for watching this video.